ಮತ್ತೊಮ್ಮೆ ನನ್ನ ಇಬ್ಬರು ಕೊಲಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ ನಾತು ಹಾಗೂ ಆನಂದ ಬೈದನಮನೆ. ಪ್ರಶಾಂತ್, ಮಾತಾಡೋದು ಈಸಿ ಅಲ್ಲ. ಈಗ ಕೇರಳದಲ್ಲೂ ಕೆಲಸ ಮಾಡಿದ್ರು ಅದಾನಿ, ಕರ್ನಾಟಕದಲ್ಲೂ ಕೆಲಸ ಮಾಡ್ತಿದ್ದಾರೆ. ಅಜಿತ್, ಯಾವಾಗಲೂ ವಿಪಕ್ಷಗಳು ಅಥವಾ ಮಾಧ್ಯಮಗಳಲ್ಲಿ ಕುಂತು ಅನೇಕ ಬಾರಿ ಕೆಲವರು ಸೈದ್ಧಾಂತಿಕ ಟೀಕೆಗಳನ್ನು ಮಾಡ್ತಿರ್ತಾರಲ್ಲ, ಅವರನ್ನು ಒಂದು ಸಲ ಸರ್ಕಾರದಲ್ಲಿ ಕೂರಿಸ್ಬೇಕು ಅನ್ನೋದೇ ಇದಕ್ಕೆ. ಹೌದು. ಈಗ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ರು, ನೆಂಟರು ಬಿ ಜೆ ಪಿ ನೆಂಟ್ರಿಗೆ ಸಿಕ್ಕಿದರೆ ನಾವೇನು ಮಾಡೋಕ್ಕಾಗತ್ತೆ. ಹಾಗಿದ್ದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಅದಾನಿಗೆ ಟೆಂಡರ್ ಸಿಕ್ಕಿದೆ ಅಲ್ವಾ, ಅದನ್ನೇನು ಅಂದರೆ ನಿಮಗೆ ಟೆಂಡರ್ ನಾರ್ಮ್ಸ್ಗಳನ್ನು, ಗ್ಲೋಬಲ್ ಟೆಂಡರ್ಗಳನ್ನು ಆ ಕಡೆ ಈ ಕಡೆ ಮಾಡಿ ಯಾರಿಗಾದ್ರೂ ಕೊಡೋಕ್ಕಾಗುತ್ತೆ? ಲೋಯೆಸ್ಟ್ ಬಿಡ್ಡರ್ಗೆ ಸಿಗುತ್ತೆ. ಅಲ್ಲೂ L1 ಅವರೇ ಇರ್ತಾರೆ. L1, L2, L3 ಹೌದು ನೀವು ಮಾಡುವಾಗ. ಅಲ್ಲ, ಇಲ್ಲಿ ಅದಾನಿ ಲೋಯೆಸ್ಟ್ ಬಿಡ್ಡರು ಅಲ್ಲ. 18,000 ಕೋಟಿ ರೂಪಾಯಲ್ಲಿ ಮುಗಿಸ್ಬೇಕು ಅಂತಿದ್ದದ್ದು 22,000 ಕೋಟಿಗೆ ಬಂದು ನಿಂತಿದೆ ಈಗ. ಅಲ್ಲ ಅಜಿತ್, ನೋಡಿ, ಇದರಲ್ಲಿ 2-3 ಪ್ರಶ್ನೆಗಳಿದೆ. ಒಂದು, ಇಂಥ ಪ್ರಾಜೆಕ್ಟ್ಗಳನ್ನು ಈಗ ಅನೇಕ ಕಡೆ ನಾವು ನೋಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ, ಈಗ ಹುಬ್ಳಿಯಲ್ಲೇ ತೆಗೆದುಕೊಳ್ಳಿ ನೀವು. ಹೌದು. ಫ್ಲೈಓವರ್ ಪ್ರಾಜೆಕ್ಟನ್ನು ಗ್ಲೋಬಲ್ ಟೆಂಡರ್ ಕರೆದು ಕೂಡ ಲೋಕಲ್ ಯಾರಿಗೋ ಕೊಟ್ಟರು, ಪುಣೆ ಅಂತ ಒಂದು ಕಂಪ್ನಿಗೆ. ಕರೆಕ್ಟ್. ಆ ಪುಣೆ ಕಂಪ್ನಿಯನ್ನು ಕೈ ಎತ್ಬಿಟ್ಟ ಅವನು. ಕೈಗೆ ಸಿಗ್ತಾ ಇಲ್ಲ ಅವನಿಲ್ಲ, ನನಗೆ ಎಸ್ಕಲೇಷನ್ ಮಾಡಿಸ್ತಾರೆ. ಇನ್ನೂವರೆಗೂ ಅದು ಫ್ಲೈಓವರ್ ಕಂಪ್ಲೀಟ್ ಯಾಕೆ ಆಗ್ತಾ ಇಲ್ಲ ಅಂತಂದರೆ, ನೀವು ಗ್ಲೋಬಲ್ ಟೆಂಡರ್ ಕರೆದಾಗ ಗ್ಲೋಬಲ್ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಕಂಪ್ನಿಗಳು ಅದನ್ನು ಕೊಡಲಿಲ್ಲ ಅಂದರೆ, ಈಗ ಸುರಂಗ ಮಾರ್ಗ 10 ವರ್ಷ ಆದರೆ ನೀವು ಅದು ಸುರಂಗ ಮಾರ್ಗ ತೆಗೆದುಕೊಂಡು ಏನು ಮಾಡ್ತೀರಿ ಅಲ್ವಾ? ಹೌದು. ಈಗಿನ ವರ್ತಮಾನದ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಾಗ ಗ್ಲೋಬಲ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಕ್ಕಂಥ ಕನ್ಸ್ಟ್ರಕ್ಷನ್ಸ್ ಕಂಪ್ನಿಗಳಿಗೆ ಅದನ್ನು ಕೊಡಬೇಕಾಗತ್ತೆ. ಈಗ ಅದಾನಿಗೆ ಟೆಂಡರ್ ಸಿಕ್ತೋ, ಇನ್ನೊಬ್ಬರು ಯಾರಿಗೋ ಟೆಂಡರ್ ಸಿಕ್ತೋ, ಟೆಂಡರ್ ನಾರ್ಮ್ಗಳನ್ನು ಪಾಲಿಸಿ ಯಾರಿಗೆ ಸಿಗುತ್ತೆ ಅವ್ರಿಗೆ ಕೊಡಬೇಕಾಗತ್ತೆ. ಬಟ್ ಪ್ರಶ್ನೆ ಇಲ್ಲಿ ಪೊಲಿಟಿಕಲ್ದು. ಎಸ್. ರಾಹುಲ್ ಗಾಂಧಿ ಯಾವ ಟೀಕೆಗಳನ್ನು ಕ್ರೋನಿ ಕ್ಯಾಪಿಟಲಿಸಮ್ ಬಗ್ಗೆ ಮಾಡ್ತಿರ್ತಾರಲ್ವಾ, ಹಾಗಿದ್ದಲ್ಲಿ ಅದೇ ಕಂಪ್ನಿಗಳಿಗೆ ನಿಮ್ಮ ಸರ್ಕಾರದಲ್ಲಿ ಟೆಂಡರ್ ಯಾಕೆ ಕೊಡ್ತೀರಿ ಅನ್ನುವ ಪ್ರಶ್ನೆ ಜನ ಕೇಳೋದು ಸರ್ವೇ ಸಾಮಾನ್ಯ. ಅದಾನಿ ಅಂಬಾನಿ ಅಂತಂದರೆ ಒಂದು ರೀತಿ ಕ್ರೋನಿ ಕ್ಯಾಪಿಟಲಿಸಮ್ ಅನ್ನುವ ರೀತಿಯಲ್ಲಿ ಏನು ರಾಹುಲ್ ಗಾಂಧಿ ಮಾತಾಡ್ತಾರೆ. ನಾನು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳ್ತಾ ಇಲ್ಲ. ಕಾಂಗ್ರೆಸ್ ನೋಡಿ, ಹಿಂದೆ ಪ್ರಣಬ್ ಮುಖರ್ಜಿಯಿಂದ ಹಿಡಿದು ಬಹಳಷ್ಟು ನಾಯಕರುಗಳು ಅಥವಾ ಡಾಕ್ಟರ್ ಮನಮೋಹನ್ ಸಿಂಗ್ ಗ್ಲೋಬಲೈಸೇಷನ್ ತರೋದರಲ್ಲಿ ಅವರ ದೊಡ್ಡ ಪಾತ್ರ ಇದೆ. ಹೌದು. ಇವತ್ತು ರಾಹುಲ್ ಗಾಂಧಿ ಏನಕ್ಕೇನ ಕಾರಣದಿಂದ ಏನು ಆರೋಪ ಮಾಡ್ತಾರೆ, ಅವರದೇ ರಾಜ್ಯ ಸರ್ಕಾರಗಳಿಗೆ ಅದನ್ನು ಫಾಲೋ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ಪ್ರಶ್ನೆಗೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು. ಪ್ರಿಯಾಂಕಾ ಖರ್ಗೆ ಅಥವಾ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಆರೋಪ ಮಾಡಿರಬಹುದು. ಹೌದು. ಆದರೆ 1990ರವರೆಗೆ ನೀವು ಸೋಷಿಯಲಿಸ್ಟ್ ಭಾರತದಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಅಂತಂದರೆ ಒಂದು ರೀತಿ ಅವರು ಕ್ರಿಮಿನಲ್ ಅನ್ನುವ ರೀತಿಯಲ್ಲಿ ಭಾರತದಲ್ಲಿ ರಾಜಕೀಯ ಪಕ್ಷಗಳು ಆರೋಪ ಮಾಡ್ತಾ ಇದ್ವು. ನೀವು ರಾಮನೋರ್ ಲೋಹಿಯಾದಿಂದ, ಸೋಷಿಯಲಿಸ್ಟ್ ನಾಯಕರಿಂದ ಎಲ್ಲವನ್ನು ತೆಗೆದು ನೋಡಿ. ಆ ಕಾಲದ ಪರಿಸ್ಥಿತಿ ಹಾಗಿತ್ತು. ಆ ಕಾಲದಲ್ಲಿ ದೊಡ್ಡ ಹಣಕಾಸು ವ್ಯವಸ್ಥೆ ಇರತಕ್ಕಂಥ ಕಾರ್ಪೊರೇಟ್ ಕಂಪ್ನಿ ಅಂತಂದರೆ ಲೂಟಿ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ನೋಡ್ಲಾಗ್ತಾ ಇತ್ತು ಆರೋಪ. ಟಾಟಾ ಬಿರ್ಲಾ ಅವರನ್ನು ಈ ಆರೋಪಗಳು ಬಿಡಲಿಲ್ಲ. ಜಮ್ಶೆಡ್ಜಿ ಟಾಟಾ ಬೇಜಾರ್ನಲ್ಲಿ ಮಾತಾಡಿದ್ರು. ಅಜಿತ್, ಟಾಟಾ ಬಿರ್ಲಾಗಳಿಗೆ ಆರೋಪ ಬಿಡಲಿಲ್ಲ. ಬಟ್ ಯಾವ್ಯಾವ ಪಕ್ಷ ಪಾಲಿಟಿಕ್ಸ್ ನಡೆಸಿವೆ ಮೊದಲ ದೇಣಿಗೆಯನ್ನು ಅವರಿಂದಲೇ ಪಡೆದಿವೆ. ನಾವು ಬೇಕಾದರೆ ಪಕ್ಷದ ಹೆಸರು ಹೇಳಬಲ್ಲೆ. ಕಾಂಗ್ರೆಸ್ ಪಕ್ಷ ಯಾವ ರೀತಿಯ ಆರೋಪವನ್ನು ಮಾಡ್ತಾ ಇತ್ತು, ಬಿರ್ಲಾದಿಂದ ಏನೇನು ತೆಗೆದುಕೊಳ್ಳಾಯಿತು, ಜನಸಂಘ ಕೆಲವು ಆರೋಪಗಳನ್ನು ಮಾಡ್ತಾ ಇತ್ತು. ನಾನಾಜಿ ದೇಶ್ಮುಖ್ರು ಫಸ್ಟ್ ಹಣ ತಂದಿದ್ದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅದೇ ಕಂಪ್ನಿಗಳಿಂದ. ಹೌದು. ಸೊ ಈ ವಿಪಕ್ಷದಲ್ಲಿರ್ತಕ್ಕ ಈಗ ಅರವಿಂದ್ ಕೇಜ್ರಿವಾಲ್ ಏನೆಲ್ಲ ಆರೋಪಗಳನ್ನು ಮಾಡ್ತಾ ಇದ್ರು. ಮತ್ತೆ ಇವತ್ತು ರಾಹುಲ್ ಗಾಂಧಿ ಕೂಡ ಅದೇ ಆರೋಪ. ಆದರೆ ನಂಗೆ ರಾಹುಲ್ ಗಾಂಧಿಯ ಆರೋಪಗಳ ಬಗ್ಗೆ ವಿಚಿತ್ರ ಅನಿಸೋದು, ನೀವು ಸುಮಾರು 55-60 ವರ್ಷಗಳ ಕಾಲ ದೇಶವನ್ನು ಆಳದವರು ವಿಪಕ್ಷಕ್ಕೆ ಹೋದ್ಮೇಲೆ ತಕ್ಷಣ ಅದಾನಿ ಅಂಬಾನಿ ಚೋರ್ ಹೇ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಇವತ್ತು ಅದೇ ಅದಾನಿ ಅಂಬಾನಿ ಕಂಪ್ನಿಗೆ ಎಲ್ಲವನ್ನು ಕೊಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಅದೇ ಅಂಬಾನಿ ಮಗನ ಮದುವೆಯಲ್ಲಿ ಹೋಗಿ ನೀವು 2 ದಿನ ಮದುವೆಯಲ್ಲಿ ಪಾಲ್ಗೊಂಡು ಬರ್ತಾರೆ ನಿಮ್ಮ ಮುಖ್ಯಮಂತ್ರಿಗಳು. ಮತ್ತೆ ಅಂದರೆ ಅಜಿತ್, ಈ ಆರೋಪ ನಾವು ನೋಡಬೇಕಾಗಿರೋದು, ಈ ಆರೋಪಗಳು ವೇಗಾಗಿರ್ತವೆ. ಯಾವುದೇ ಒಂದು ಸರ್ಕಾರ ಟೆಂಡರ್ಗಳನ್ನು ಕರಿತಿರ್ತಕ್ಕಂಥ ಸಂದರ್ಭದಲ್ಲಿ ಅವೇ 8-10 ಬಿಗ್ ಕಂಪ್ನಿಗಳಿಗೆ ನೀವು ಕೊಡಬೇಕಾಗತ್ತೆ, ಯಾವುದೇ ಸರ್ಕಾರ ಬರಲಿ. ಆಮೇಲೆ ಈ ಥರದ್ದು ಎಕ್ಸ್ಪರ್ಟೈಸನ್ನು ಕೇಳುವಂಥ ಕೆಲಸಗಳಿವೆಲ್ಲ. ಡೆಫಿನೆಟ್ಲಿ. ಈಗ ಎಲ್ಲಿ ಸುರಂಗ ಮಾರ್ಗ ಮಾಡಿದ್ದೀರಿ, ಅದು ಏನು ಕ್ವಾಲಿಟಿ ಡೆಲಿವರಿ ಮಾಡಿದ್ದೀರಿ, ಅದೆಲ್ಲದರ ಮೇಲೆ ಬೇಕಾಗುತ್ತೆ. ಈಗ ನಮ್ಮ ರಿಪೋರ್ಟರ್ ರಮೇಶ್ ತೋರಿಸ್ತಾ ಇದ್ರು ನೋಡಿ, ಅವರು ಆಲ್ರೆಡಿ ಸಾಯಿಲ್ ಟೆಸ್ಟ್ ಮಾಡ್ತಿದ್ದಾರೆ, ಬರೆದಿದ್ದಾರೆ. ಎಸ್. ಅಂದರೆ ನಾನು ಹೇಳ್ತಿರೋದು, ಸುಖ ಸುಮ್ಮನೆ
ಪೊಲಿಟಿಕಲ್ ಕಾರಣಗಳಿಗೋಸ್ಕರ ದೊಡ್ಡ ಬಿಸ್ನೆಸ್ ಹೌಸ್ ಇದೆ ಅಂತಂದರೆ ಅವ್ರ ಮೇಲೆ ಟೀಕೆ ಟಿಪ್ಪಣಿ ಮಾಡೋದು. ಇವತ್ತು ನೀವು ಎಷ್ಟೇ ಪ್ರಯತ್ನ ಪಡಿ, ನಾನು ಅದಾನಿ ಅಂಬಾನಿ ಪರವಾಗಿ ಅಂತ ಹೇಳ್ತಾ ಇಲ್ಲ. ಭಾರತದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಕಂಪ್ನಿಗಳು ನಿಮ್ಮ ಪೊಲಿಟಿಕಲ್ ಕಾರಣಕ್ಕೋಸ್ಕರ ಕೊಲ್ಯಾಪ್ಸ್ ಆದರೆ ಇಂಡಿಯನ್ ಎಕಾನಮಿ ಕೂಡ ಕೊಲ್ಯಾಪ್ಸ್ ಆಗುವ ಹಂತದಲ್ಲಿದೆ. ನೀವು 1960ರಲ್ಲಿ ಇಲ್ಲ. ಕೃಷಿಯ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಎಕಾನಮಿ ಇವತ್ತು ಭಾರತದಲ್ಲ. ನಾನು ಹಿಂಗೆ ಹೇಳಿದ ತಕ್ಷಣ ಕಾರ್ಪೊರೇಟ್ಗಳ ಪರವಾಗಿ ಮಾತಾಡ್ತಾರೆ ಅಂತಕ್ಕಂಥದ್ದಲ್ಲ. ಇವತ್ತು ಮಾರುಕಟ್ಟೆ ವ್ಯವಸ್ಥೆ ಜಾಗತಿಕವಾಗಿ ಇಂಟರ್ಲಿಂಕ್ಡ್ ಇದೆ. ಇಲ್ಲ ಅಂತಂದರೆ ಸ್ಟ್ರೇಟ್ ಆಫ್ ಹಾರ್ಮೂಸ್ನಲ್ಲಿ ಹಡಗುಗಳ ಪ್ರವೇಶ ನಿಷೇಧ ಆದ ತಕ್ಷಣ ಭಾರತದಲ್ಲಿ ಒಂದು ಆರ್ಥಿಕ ಕಲ್ಲೋಲದ ಪರಿಸ್ಥಿತಿ ಯಾಕೆ ನಿರ್ಮಾಣವಾಗ್ತಾ ಇತ್ತು? ಬಿಕಾಸ್ ವಿ ಆರ್ ಇಂಟರ್ ಡಿಪೆಂಡೆಂಟ್ ಟುಡೇ. ಅಂಥ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ, ವೆಲ್ತ್ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಕಂಪ್ನಿಗಳನ್ನು ವಿನಾಕಾರಣ, ಅಜಿತ್, ಇದರಲ್ಲಿ ಎರಡು ಬಗೆ ಇದೆ. ಎಲ್ಲಾದರೂ ಲೂಟಿ ನಡೀತಾ ಇದ್ರೆ, ಟೆಂಡರ್ ನಿಯಮಗಳನ್ನು ಉಲ್ಲಂಘನೆ ಮಾಡಿ ತೆಗೆದುಕೊಳ್ತಾ ಇದ್ರೆ, ಎಲ್ಲಾದರೂ ಖನಿಜ ಸಂಪತ್ತನ್ನು ನಿಯಮಗಳನ್ನು ಮೀರಿ ತೆಗೆದುಕೊಳ್ತಾ ಇದ್ರೆ, ಬಂದರುಗಳಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಲೂಟಿ ನಡೀತಾ ಇದ್ರೆ ಡೆಫಿನೆಟ್ಲಿ ಅದರ ಬಗ್ಗೆ ಮಾತಾಡಬೇಕು. ಕರೆಕ್ಟ್, ಹೌದು. ನಿಮ್ಮ ಬಳಿ ಪೇಪರ್ಸ್ ಇದ್ರೆ ಮಾತಾಡಬೇಕು. ಪೇಪರ್ ಇಲ್ಲದೆ ಸುಖ ಸುಮ್ಮನೆ ರಾಹುಲ್ ಗಾಂಧಿ ಮಾತನಾಡುವ ರೀತಿಯಲ್ಲಿ ಇಲ್ಲ ನಾವು ಎಲ್ಲರನ್ನ ಚೋರ್ ಅಂತೀವಿ, ಟಾಟಾ ಬಿರ್ಲಾ ಚೋರ್ ಅಂತಿದ್ವಿ, ಟಾಟಾ ಬಿರ್ಲಾರ ಕಡೆಯಿಂದ ದೇಣಿಗೆ ಪಡಿತಾ ಇದ್ವಿ, ಅದಾನಿ ಅಂಬಾನಿ ಚೋರ್ ಅಂತಿದ್ವಿ, ನಮ್ಮದೇ ರಾಜ್ಯ ಸರ್ಕಾರಗಳು ಅವುಗಳಿಗೆ ಟೆಂಡರು ಕೊಡ್ತಾ ಇದೆ, ಅವರ ಮಕ್ಕಳ ಮದುವೆಯಲ್ಲಿ 2 ದಿನ ಹೋಗಿ ಭಾಗವಹಿಸ್ತಾನೂ ಇರ್ತೀವಿ, ಬಟ್ ನಾವು ಅದಾನಿ ಚೋರ್ ಹೇ ಅಂತೀವಿ, ಕ್ರೋನಿ ಕ್ಯಾಪಿಟಲಿಸಮ್ ಅಂತೀವಿ. ಭಾರತ ಅಮೆರಿಕಕ್ಕೆ ಕಂಪ್ನಿಗಳಿಗೆ ಕೋಟ್ಯಾಂತರ ಹಣ ಕೊಟ್ಟು ಅದಾನಿಯನ್ನು ಉಳಿಸ್ತು ಅಂತಕ್ಕಂಥ ಆರೋಪವನ್ನು ರಾಹುಲ್ ಗಾಂಧಿ ಮಾಡಿದ್ರು. ಹಾಗಿದ್ದಲ್ಲಿ ಅವ್ರಿಗೆ ಯಾಕೆ ಇವತ್ತು ಟೆಂಡರ್ ಕೊಡ್ತಾ ಇದೆ ನಿಮ್ಮ ಸರ್ಕಾರ? ನಾನು ಪ್ರಶ್ನೆ ಮಾಡ್ತಾ ಇರೋದು ಕಾಂಗ್ರೆಸ್ ಪಾರ್ಟಿಯನ್ನಲ್ಲ, ರಾಹುಲ್ ಗಾಂಧಿ ಯಾರು ಈ ಇಡೀ ವ್ಯವಸ್ಥೆಯ ಸರ್ಕಾರದ ರಾಜಕೀಯ ವಾರಸುದಾರಿಕೆಯ ಫಲಾನುಭವಿಯೋ ಅವರು ಈ ಮಾತುಗಳನ್ನು ಆಡ್ತಾ ಇದ್ದಾಗ ನಿಶ್ಚಿತವಾಗಿ ಪ್ರಶ್ನೆಗಳು ಹೇಳ್ತಾರೆ. ಇವತ್ತು ಸುರಂಗ ಮಾರ್ಗದ ಅದೇನು ದೊಡ್ಡ ಟೆಂಡರ್ ಅಲ್ಲ. ನೀವು ಅಂದರೆ ಅದಾನಿ ಮಾಡ್ತಾ ಇರ್ತಕ್ಕಂಥ ಬಿಸ್ನೆಸ್ಗೇನು ದೊಡ್ಡ ಟೆಂಡರ್ ಅಂತ ನನಗನ್ಸಲ್ಲ. ಆದರೆ ಅಂಥ ಒಂದು ಟೆಂಡರ್ ಫ್ಲೋಟ್ ಆದಾಗ ಅದಾನಿಗೆ ಕೊಡಬೇಕಾಗಿ ಬಂದು ನಿಮ್ಮ ಇಡೀ ಆರೋಪಗಳು ನಿಮ್ಮ ಮುಖಕ್ಕೆ ಅಪ್ಪಳಿಸ್ತಾ ಇರತಕ್ಕಂಥದ್ದು ವಿಚಿತ್ರ ವಿಪರ್ಯಾಸದ ಸಂಗತಿ. ಆನಂದನ್ ಮಾತಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.